ನಮ್ಮ ಇಂದಿನ ಮೊದಲನೇ ಆರ್ಟಿಕಲ್ ಬಂದು GS1 ಆರ್ಟ್ ಅಂಡ್ ಕಲ್ಚರಲ್ ಆದರೂ ನೋಡ್ಕೊಳ್ಬಹುದು ಅಥವಾ ಪ್ರಿಲಿಮ್ಸ್ ಅಲ್ಲಾದರೂ ಹೆಲ್ಪ್ ಆಗುತ್ತೆ. ಇದು ಸುದ್ದಿ ಏನಿದೆ ಅಂತಂದ್ರೆ ಉತ್ತರ ಪ್ರದೇಶದಲ್ಲಿ ಸಾರನಾಥ್ ಏರಿಯಾದಲ್ಲಿರುವಂಥ ಚೌಕಂಡಿ ಸ್ತೂಪ ಅನ್ನೋದನ್ನ ಆರ್ಕಿಯಾಲಜಿಕಲ್ ಸರ್ವೆ ಆಫ್ ಇಂಡಿಯಾ ನ್ಯಾಷನಲ್ ಇಂಪಾರ್ಟೆಂಟ್ ಏರಿಯಾ ಅಂತ ಡಿಕ್ಲೇರ್ ಮಾಡಿದೆ. ಆದ್ರಿಂದ ಇದನ್ನ ಪ್ರೊಟೆಕ್ಟೆಡ್ ಏರಿಯಾ ಆಗಿ ಕನ್ಸಿಡರ್ ಮಾಡಲಾಗುತ್ತೆ. ಇದೇ ಹಿನ್ನೆಲೆಯಲ್ಲಿ ನಾವು ಸಾರನಾಥ್ ಏರಿಯಾದ ಬಗ್ಗೆ ತಿಳ್ಕೊಳ್ಳೋದೇ ಆದರೆ ಇದು ನಮಗೆ ಪ್ರಿಲಿಮ್ಸ್ ಅಲ್ಲಿ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಯಾಕೆಂದ್ರೆ ಸಾರನಾಥ್ ಅನ್ನೋ ಸಿಟಿಯನ್ನ ಮುಂಚೆ ಇದನ್ನ ರಿಸಿ ಪಟ್ಟಣ ಅಥವಾ ಇಸಿ ಪಟ್ಟಣ ಅಂತ ಕರೀತಾ ಇದ್ರು. ಇದು ಬುದ್ಧ ಮೊದಲ ಬಾರಿಗೆ ತನ್ನ ಡಿಸೈಪಲ್ಸ್ಗೆ ಟೀಚಿಂಗ್ ಅನ್ನ ಕೊಟ್ಟಿದ್ದಂತ ಒಂದು ಏರಿಯಾ. ಇದನ್ನ ನಾವು ಬುದ್ಧಿಸ್ಟ್ ಅಲ್ಲಿ ಧಮ್ಮ ಚಕ್ರ ಪರಿವರ್ತನ ಅಂತಾನೂ ಕರಿತೀವಿ. ನೆಕ್ಸ್ಟ್ ಈ ಸಾರನಾಥ್ ಏರಿಯಾದಲ್ಲಿ ಯಾವ ಯಾವ ಇಂಪಾರ್ಟೆಂಟ್ ಆಸ್ಪೆಕ್ಟ್ಸ್ ಇದಾವೆ ಅಂತ ನಾವು ನೋಡೋದಾದ್ರೆ ಮೊದಲನೆಯದಾಗಿ ಬರೋದು ಧಮೇಕಾ ಸ್ತೂಪ. ಇದನ್ನ ಗುಪ್ತ ಏರಾದಲ್ಲಿ ಸಾಕಷ್ಟು ಸ್ಟೋನ್ ಕಾರ್ವಿಂಗ್ಸ್ ಅನ್ನ ಮಾಡಿ ಅಲಂಕಾರ ಮಾಡಲಾಗಿದೆ ಅಂತ ಹೇಳ್ತಾರೆ. ಅದಾದ ಮೇಲೆ ಇಂಪಾರ್ಟೆಂಟ್ ನಮಗೆ ಬರೋದು ಧರ್ಮರಾಜಿಕಾ ಸ್ತೂಪ ಅಂತ. ಇದು ಅಶೋಕನಿಗಿಂತನೂ ಮುಂಚೆನೇ ಬಿಲ್ಡ್ ಆಗಿರುವಂತ ಸ್ತೂಪ ಆಗಿದೆ. ನೆಕ್ಸ್ಟ್ ನಮಗೆ ಚೌಕಂಡಿ ಸ್ತೂಪ ಇದೆ ಅಲ್ಲಿ. ಇದೇ ಈಗ ಸದ್ಯಕ್ಕೆ ನ್ಯೂಸ್ ಅಲ್ಲಿರುವಂಥದ್ದು. ಈ ಚೌಕಂಡಿ ಸ್ತೂಪದ ಇಂಪಾರ್ಟೆನ್ಸ್ ಅಂತಂದ್ರೆ ಬುದ್ಧ ಮೊದಲ ಬಾರಿಗೆ ತನ್ನ ಶಿಷ್ಯಂದರಿಗೆ ಟೀಚಿಂಗ್ ಅನ್ನ ಮಾಡಿದ್ದನ್ನ ನೆನಪಿಟ್ಟುಕೊಳ್ಳಿಕ್ಕೆ ಅಂತ ಈ ಒಂದು ಸ್ತೂಪನ ಬಿಲ್ಡ್ ಮಾಡಲಾಯ್ತಂತೆ. ಇದಾದ ಮೇಲೆ ನಮಗೆ ಇಂಪಾರ್ಟೆಂಟ್ ಆಗಿರೋದು ಅಂತಂದ್ರೆ ಮೂಲಗಂಧ ಕುಟಿ ವಿಹಾರ ಅಂತ ಸಾರನಾಥಲ್ಲೇ ಇರೋದು. ಇದರ ಇಂಪಾರ್ಟೆನ್ಸ್ ಅಂದ್ರೆ ಬುದ್ಧನಿಗೆ ಜ್ಞಾನೋದಯವಾದ ನಂತರ ಮೊದಲ ರೈನಿ ಸೀಸನ್ ಏನ್ ಬಂತು, ಆ ರೈನಿ ಸೀಸನ್ ಅಲ್ಲಿ ಅವನು ಉಳ್ಕೊಂಡಂತ ಏರಿಯಾ ಇದೆ, ಅದನ್ನ ಇವತ್ತು ಮೂಲಗಂಧ ಕುಟಿ ವಿಹಾರ ಅಂತ ಕರೀತಿದ್ದಾರೆ. ಇದಾದ ಮೇಲೆ ಇನ್ನೊಂದು ಇಂಪಾರ್ಟೆಂಟ್ ಆಸ್ಪೆಕ್ಟ್ ಅಂದ್ರೆ ಸಾರನಾಥಲ್ಲೇ ಸಿಗೋದು ಒಂದು ಬೋಧಿ ಟ್ರೀ ಇದೆ. ಈ ಒಂದು ಬೋಧಿ ಮರದ ಇಂಪಾರ್ಟೆನ್ಸ್ ಏನು ಅಂತಂದ್ರೆ ಬೋಧ್ ಗಯಾದಲ್ಲಿ ಬುದ್ಧನಿಗೆ ಜ್ಞಾನೋದಯವಾದಂತ ಬೋಧಿ ಟ್ರೀ ಏನಿದೆ ಅದರ ಒಂದು ಮರದ ಕೊಂಬೆಯನ್ನ ತಗೊಂಡು ಬಂದು ಇಲ್ಲಿ ಪ್ಲಾಂಟ್ ಮಾಡಿದಾಗ ಇವತ್ತು ಇರುವಂತ ಬೋಧಿ ಟ್ರೀ ಆಗಿದೆ ಅಂತ ಹೇಳಲಾಗುತ್ತೆ. ಅದನ್ನ ತಗೊಂಡು ಬಂದವರು ಅಂಗಾರಿಕಾ ಧರ್ಮಪಾಲ ಅಂತ ಹೇಳ್ತಾರೆ. ಇದಾದ ಮೇಲೆ ಈ ಪ್ಲೇಸ್ ಅಲ್ಲಿ ಇನ್ನೊಂದು ಇಂಪಾರ್ಟೆನ್ಸ್ ಅಂದ್ರೆ ಲಯನ್ ಕ್ಯಾಪಿಟಲ್ ಆಫ್ ಅಶೋಕ. ಇವತ್ತು ನಮ್ಮ ನ್ಯಾಷನಲ್ ಎಂಬ್ಲೆಮ್ ಏನಿದೆ ಅದು ಇಲ್ಲಿರುವಂತ ಅಶೋಕ ಪಿಲ್ಲರ್ ಇಂದನೇ ತಗೊಂಡಿದ್ದು. ಇಷ್ಟು ನಮಗೆ ಈ ಸಾರನಾಥ್ ಏರಿಯಾದಲ್ಲಿ ಇಂಪಾರ್ಟೆಂಟು. ಇನ್ನೊಂದು ಮ್ಯಾಟರು ಚೌಕಂಡಿ ಸ್ತೂಪದ್ದು ಇಂಪಾರ್ಟೆನ್ಸ್ ಅಂತಂದ್ರೆ ಅಲ್ಲಿ ಒಂದು ಇನ್ಸ್ಕ್ರಿಪ್ಷನ್ ಇದೆ. ಅದರಲ್ಲಿ ಹೇಳಲಾಗುತ್ತೆ ಬ್ಯಾಟಲ್ ಆಫ್ ಚೌಸಾ. ಮಿಡಿವಲ್ ಎರಾದಲ್ಲಿ ಒಂದು ಚೌಸಾ ವಾರ್ ಅಂತ ಅಥವಾ ಬ್ಯಾಟಲ್ ಅಂತ ಆಯಿತು. ಈ ಒಂದು ಬ್ಯಾಟಲ್ ಅಲ್ಲಿ ಯಾರು ವಿನ್ ಆದ್ರು ಅನ್ನೋದ್ರ ಬಗ್ಗೆ ಇದರಲ್ಲಿ ಇನ್ಫಾರ್ಮೇಶನ್ ಇದೆ. ಈ ಚೌಸಾ ಬ್ಯಾಟಲ್ ಏನಿದೆ ಇದು ಮೊಘಲ್ ಎಂಪರರ್ ಹುಮಾಯೂನ್ ಮತ್ತೆ ಶೇರ್ಷಾ ಸೂರಿಯ ನಡುವೆ ನಡೆದಂತ ಬ್ಯಾಟಲ್ ಆಗಿತ್ತು. ಇಷ್ಟು ನಮಗೆ ಈ ಒಂದು ಆರ್ಟಿಕಲ್ ಮತ್ತೆ ಹಿನ್ನೆಲೆಯಿಂದ ತಿಳಿದು ಬರೋದು. ಇದು ಒಂದು ಹರಪ್ಪನ್ ಸಿವಿಲೈಸೇಷನ್ ಅಥವಾ ಇಂಡಸ್ ವ್ಯಾಲಿ ಸಿವಿಲೈಸೇಷನ್ದು ಒಂದು ಏರಿಯಾ ಆಗಿದೆ ಲೋಥಾಲ್ ಅನ್ನೋದು. ಲೋಥಾಲ್ ಅಂತಂದ್ರೆ ಅದರ ಮೀನಿಂಗ್ ಬಂದು ಮೊಹೆಂಜದಾರೋಗೆ ಏನು ಅರ್ಥವನ್ನ ನಾವು ಹೇಳ್ತೀವಿ ಮೌಂಡ್ ಆಫ್ ಡೆಡ್ ಅಥವಾ ಸತ್ತವರ ದಿಣ್ಣೆ ಅಂತ, ಅದೇ ಅರ್ಥ ಲೋಥಾಲ್ ಅನ್ನೋ ಏರಿಯಾಕ್ಕೂ ಬರುತ್ತೆ. ನಂತರ ಈ ಲೋಥಾಲ್ ಸಿಟಿದು ಇಂಪಾರ್ಟೆನ್ಸ್ ಏನಿತ್ತು ಅಂತ ನಾವು ನೋಡೋದಾದ್ರೆ ಇಂಡಸ್ ವ್ಯಾಲಿ ಸಿವಿಲೈಸೇಷನ್ ಟೈಮಲ್ಲಿ ಲೋಥಾಲ್ ಅನ್ನೋದು ಡಾಕ್ ಯಾರ್ಡ್ ಆಗಿತ್ತು. ಆ ಕಾರಣದಿಂದಾಗಿ ನಾವು ಲೋಥಾಲ್ ಅನ್ನ ಇಂಡಿಯಾದ ಓಲ್ಡೆಸ್ಟ್ ಪೋರ್ಟ್ ಸಿಟಿ ಅಂತಲೂ ನಾವು ಕರಿತೀವಿ ಈಗ ಸದ್ಯಕ್ಕೆ. ಈ ಲೋಥಾಲ್ ಅನ್ನೋದು 2 ರಿವರ್ಗಳ ಮಧ್ಯದಲ್ಲಿದೆ. ಮೊದಲನೆಯದು ಸಾಬರಮತಿ ರಿವರು, ಇನ್ನೊಂದು ಭೊಗಾವೋ ರಿವರ್ ಅಂತ. ಈ 2 ನದಿಗಳ ಮಧ್ಯದಲ್ಲಿರೋದು ಲೋಥಾಲ್ ಸಿಟಿ. ಈ ಲೋಥಾಲ್ ಸಿಟಿಯಲ್ಲಿ ನಮಗೆ ಏನೇನು ಇಂಪಾರ್ಟೆಂಟ್ ಆಗಿರುವಂಥವು ಸಿಕ್ಕಿದಾವೆ ಅಂತ ನೋಡೋದಾದ್ರೆ ಮೊದಲನೆಯದಾಗಿ ಲೋಥಾಲಲ್ಲಿ ಡಾಕ್ ಯಾರ್ಡ್ ಇತ್ತು ಅಂತ ಗೊತ್ತಾಗುತ್ತೆ. ಅದಾದಮೇಲೆ ಡಬಲ್ ಬರಿಯಲ್ ಇಲ್ಲಿ ಒಂದು ನಮಗೆ ಕಾಣುವಂಥ ಸಂಪ್ರದಾಯ. ನಂತರ ನಮಗೆ ರೈಸ್ ಹಸ್ಕ್ ಸಿಕ್ಕಿದೆ, ಅಂದರೆ ಭತ್ತದಿಂದ ಬರುವಂಥ ಹೊಟ್ಟು ಏನಿದೆ ಅದು ಇಲ್ಲಿ ಸಿಕ್ಕಿದೆ. ಜೊತೆಗೆ ಫೈರ್ ಆಲ್ಟಾರ್ಗಳು ಕೂಡ ಸಿಕ್ಕಿದಾವೆ, ಪೇಂಟೆಡ್ ಜಾರ್ಗಳು ಸಿಕ್ಕಿದಾವೆ. ಮತ್ತೆ ಇವತ್ತು ಮಾಡರ್ನ್ ಡೇ ಚೆಸ್ ಏನಿದೆ ಅದರ ಒಂದು ಕ್ಲೂ ಕೂಡ ನಮಗೆ ಲೋಥಾಲಲ್ಲೇ ಸಿಗುತ್ತೆ. ಅದರ ಜೊತೆಗೆ ಟೆರಕೊಟ್ಟಾ ಫಿಗರ್ಸ್ ಆಫ್ ಶಿಪ್ ಸಿಕ್ಕಿದೆ. ಈ ಶಿಪ್ದು ಫಿಗರ್ ಸಿಕ್ಕಿರೋ ಕಾರಣದಿಂದಾಗಿ ನಾವು ಇದನ್ನ ಡಾಕ್ಯಾರ್ಡ್ ಅಂತ ಮೊದಲ ಬಾರಿಗೆ ಅನುಮಾನದಿಂದ ನೋಡಲಾಯಿತು. ಅದಾದ ಮೇಲೆ ಇಲ್ಲಿ ಆಂಗಲ್ಗಳು ಸಿಗ್ತವೆ, ಅಂದರೆ ರೇಖಾಗಣಿತಕ್ಕೆ ಬೇಕಾಗಿರುವಂಥ 45 ಡಿಗ್ರಿ, 90 ಡಿಗ್ರಿ, 180 ಡಿಗ್ರಿಯ ಕೆಲವೊಂದು ಅಂಶಗಳು ನಮಗೆ ಇಲ್ಲಿ ಸಿಗುತ್ತೆ. ಇದು ನಮಗೆ ಲೋಥಾಲ್ ಸಿಟಿಯ ಇಂಪಾರ್ಟೆನ್ಸು, ಅಲ್ಲಿ ಸಿಕ್ಕಿರುವಂಥ ಅಂಶಗಳು ಮತ್ತೆ ಈಗ ಸದ್ಯಕ್ಕೆ ಆಗ್ತಿರುವಂಥ ಬೆಳವಣಿಗೆ ಆಯಿತು. ನೆಕ್ಸ್ಟ್ ನಾವು ಪೇಪರ್ 1ನಲ್ಲೇ ರೀಜನಲಿಸಮ್ ಅನ್ನೋ ಒಂದು ಆಸ್ಪೆಕ್ಟ್ಗೆ ಶಿಫ್ಟ್ ಆಗೋದಾದರೆ ಕಾಶ್ಮೀರಲ್ಲಿ ಫ್ಲ್ಯಾಗ್ ಡೇ ಮಾಡಬೇಕು ಅಂತ ಡಿಸೈಡ್ ಮಾಡಿದ್ದಾರೆ. ಇದಕ್ಕೆ ಪೊಲೀಸ್ ಅವರು ಪರ್ಮಿಷನ್ ಏನೋ ಕೊಟ್ಟಿದ್ರು, ಆದರೆ ಗವರ್ನಮೆಂಟು ಸ್ಟೇಟ್ ಫ್ಲ್ಯಾಗ್ ಡೇನ ಸೆಲೆಬ್ರೇಟ್ ಮಾಡಲಿಕ್ಕೆ ಬಿಟ್ಟಿಲ್ಲ. ಇದೇ ಹಿನ್ನೆಲೆಯಲ್ಲಿ ನೋಡೋದಾದರೆ ಇಂಡಿಯಾದಲ್ಲಿ ಜಮ್ಮು ಅಂಡ್ ಕಾಶ್ಮೀರಲ್ಲಿ ಮಾತ್ರ ಅಫಿಷಿಯಲಿ ಸ್ಟೇಟ್ ಫ್ಲ್ಯಾಗ್ ಇದೆ. ಆದರೆ ಕರ್ನಾಟಕ ಮತ್ತು ಸಿಕ್ಕಿಂ ರಾಜ್ಯಗಳಲ್ಲಿ ಅನ್ಅಫಿಷಿಯಲಿ ಸ್ಟೇಟ್ ಫ್ಲ್ಯಾಗ್ಗಳು ಇದ್ದಾವೆ. ಇದಾದ ಮೇಲೆ ಇನ್ನೊಂದು ಇನ್ಫಾರ್ಮೇಷನ್ ನಮಗೆ ಗೊತ್ತಿರಬೇಕಾಗಿರೋದು ಅಂದರೆ ಕಾನ್ಸ್ಟಿಟ್ಯೂಷನ್ ಸ್ಟೇಟ್ ಫ್ಲ್ಯಾಗ್ನ ಇಟ್ಕೊಳ್ಬಾರ್ದು ಅನ್ನೋ ರೀತಿಯಾದ ಯಾವುದೇ ನಿರ್ಬಂಧಗಳನ್ನು ಏರಿಲ್ಲ.
ಇದಾದ ನಂತರ ಜಮ್ಮು ಅಂಡ್ ಕಾಶ್ಮೀರ್ಗೆ ಬರೋದಾದರೆ ಈ ಸ್ಟೇಟ್ ಫ್ಲಾಗ್ ಅನ್ನೋದು ಯಾವಾಗಿಂದ ಇದೆ ಅಂತಂದರೆ 1952 ಜೂನ್ 7ರಂದು ಜಮ್ಮು ಅಂಡ್ ಕಾಶ್ಮೀರ್ದು ಕಾನ್ಸ್ಟಿಟ್ಯೂಯೆಂಟ್ ಅಸೆಂಬ್ಲಿ ಏನಿತ್ತು ಅದು ಸ್ಟೇಟ್ ಫ್ಲಾಗ್ನ ಅಡಾಪ್ಟ್ ಮಾಡ್ಕೊಳ್ಳುತ್ತೆ. ಇದೇ ಹಿನ್ನೆಲೆಯಲ್ಲಿ ಸ್ಟೇಟ್ ಫ್ಲಾಗ್ ಡೇನ ಜೂನ್ 7 ಸೆಲೆಬ್ರೇಟ್ ಮಾಡಬೇಕು ಅಂತ ಇಂಡಿಯಾದಲ್ಲಿ ಅಂದರೆ ನಮ್ಮ ದೇಶದಲ್ಲಿ ಬೇರೆ ಬೇರೆ ಭಾಗಗಳಲ್ಲಿ ಏನು ಸಾಂಪ್ರದಾಯಿಕ ಜಲ ಸಂರಕ್ಷಣಾ ವಿಧಾನಗಳಿದಾವೆ ಅಂತ ನೋಡೋದೇ ಆದರೆ, ಮೊದಲನೆಯದಾಗಿ ಅಂಡಮಾನ್ ನಿಕೋಬಾರ್ ಏರಿಯಾದಲ್ಲಿ ಸಾಂಪ್ರದಾಯಿಕ ಜಲ ಸಂರಕ್ಷಣಾ ವಿಧಾನಗಳನ್ನು ಜಾಕ್ ವೆಲ್ಸ್ ಅಂತ ಕರೀತಾರೆ. ಜಾಕ್ ವೆಲ್ಸ್ ಅಂತ. ಅದಾದ ನಂತರ ಸೌತ್ ಇಂಡಿಯಾಗೆ ಬರೋದಾದರೆ ಕೇರಳದಲ್ಲಿ ನಾವು ಇವುಗಳನ್ನು ಪನಮ್ ಕೇನಿ ಅಂತ ಕರಿತೀವಿ. ಅದೇ ತಮಿಳುನಾಡಿಗೆ ಹೋದರೆ ಇಲ್ಲಿ ಏರಿ ಅಂತ ಕರೀತಾರೆ. ಅದೇ ಕರ್ನಾಟಕದಲ್ಲಿ ನೋಡೋದಾದರೆ ಸೌತ್ ಕರ್ನಾಟಕದಲ್ಲಿ ಕೆರೆ ಕಟ್ಟೆ ಅಂತ ನೋಡ್ತೇವೆ. ಅದೇ ನಾರ್ತ್ ಕರ್ನಾಟಕದಲ್ಲಿ ಆದರೆ ತಾಜ್ ಬವಾಡಿ ಅನ್ನೋವು ಬರ್ತವೆ. ಇವು ನಮಗೆ ಮೇಜರ್ಲಿ ಬಿಜಾಪುರ ಅಥವಾ ವಿಜಯಪುರ ಏರಿಯಾದಲ್ಲಿ ಕಂಡು ಬರ್ತವೆ. ನಂತರ ನಾವು ಮಹಾರಾಷ್ಟ್ರದಲ್ಲಿ ನೋಡೋದಾದರೆ ಫಾಡ್ ಅನ್ನೋ ಒಂದು ಸ್ಟ್ರಕ್ಚರ್ಸ್ ಬರ್ತವೆ. ಇದರಲ್ಲಿ ಜಲ ಸಂರಕ್ಷಣೆಯನ್ನು ಮಾಡಲಾಗುತ್ತೆ. ಅದೇ ಮಧ್ಯಪ್ರದೇಶಕ್ಕೆ ಬಂದರೆ ನಮಗೆ ಅಲ್ಲಿ ಪಾಟ್ ಅನ್ನೋ ಸ್ಟ್ರಕ್ಚರ್ಸ್ ಸಿಗ್ತವೆ. ಅದಾದ ನಂತರ ಗುಜರಾತ್ ರಾಜಸ್ಥಾನ್ ಏರಿಯಾಕ್ಕೆ ಬಂದರೆ ಕುಂಡ್ ಅನ್ನೋವು ಸಾಕಷ್ಟು ಸಿಗ್ತವೆ. ಇದರಲ್ಲಿ ಜಲ ಸಂರಕ್ಷಣೆಯನ್ನು ಮಾಡಲಾಗುತ್ತೆ. ರಾಜಸ್ಥಾನಲ್ಲಿ ನೋಡೋದಾದರೆ ಸಾಕಷ್ಟು ಜಲ ಸಂರಕ್ಷಣಾ ವಿಧಾನಗಳು ಸಿಗ್ತವೆ. ಒಂದೊಂದಾಗಿ ನಾವು ನೋಡೋದಾದರೆ ಮೊದಲನೆಯದು ಜಲರ ಅನ್ನೋದು, ಎರಡನೇದು ಬವಾರಿ ಅನ್ನೋದು. ನಾವು ಕರ್ನಾಟಕದಲ್ಲಿ ನೋಡಿದ್ದು ತಾಜ್ ಬವಾಡಿ, ಇಲ್ಲಿರೋದು ಬವಾರಿ ಅನ್ನೋದು. ನಂತರ ಇಲ್ಲಿ ಬರೋದು ಟಾಂಕಾ ಅಂತ, ನಂತರ ಖಾದಿನ್ ಅನ್ನೋದು ಬರುತ್ತೆ. ಈ 4 ಸ್ಟ್ರಕ್ಚರ್ಸು ಇವರು ಜಲ ಸಂರಕ್ಷಣೆಗಾಗಿ ಯೂಸ್ ಮಾಡ್ಕೊಳ್ತಾರೆ. ರಿಪೀಟ್ ಮಾಡೋದಾದರೆ ಜಲರ, ಬವಾರಿ, ಟಾಂಕಾ ಮತ್ತು ಖಾದಿನ್ ಅನ್ನೋವು. ಇದಾದ ನಂತರ ನಾವಿನ್ನೂ ಮೇಲೆ ಹೋದರೆ ಹಿಮಾಚಲ್ ಪ್ರದೇಶ ಏರಿಯಾದಲ್ಲಿ ಖುಲ್ಸ್ ಅನ್ನೋ ಸ್ಟ್ರಕ್ಚರ್ಸು ಬರ್ತವೆ. ಇಲ್ಲಿ ಇವರು ಜಲ ಸಂರಕ್ಷಣೆಯನ್ನು ಮಾಡ್ತಾರೆ. ಅದೇ ಜಮ್ಮು ಅಂಡ್ ಕಾಶ್ಮೀರಲ್ಲಿ ಅದರಲ್ಲೂ ಲಡಾಖ್ ಏರಿಯಾದಲ್ಲಿ ಜಿಂಗ್ ಅನ್ನೋ ಸ್ಟ್ರಕ್ಚರ್ಸು ಬರ್ತವೆ. ಅದಾದ ನಂತರ ಓಲ್ ನಾರ್ತ್ ಇಂಡಿಯಾದಲ್ಲಿ ಹರಿಯಾಣ, ಉತ್ತರ ಪ್ರದೇಶ್ ಈ ಎಲ್ಲ ಏರಿಯಾಗಳಲ್ಲಿ ನಮಗೆ ಜೊಹಾಡ್ಸ್ ಅನ್ನೋವು ಸಿಗ್ತವೆ. ಈ ಜೊಹಾಡ್ಸಲ್ಲಿ ಜಲ ಸಂರಕ್ಷಣೆಯನ್ನು ಮಾಡಲಾಗುತ್ತೆ. ಇದಾದ ನಂತರ ನಾವು ಬಿಹಾರಲ್ಲಿ ನೋಡೋದಾದರೆ ಇಲ್ಲಿ ಅಹರ್ ಪೈನಿ ಅಂತ ಒಂದು ಸ್ಟ್ರಕ್ಚರ್ಸ್ ಬರ್ತವೆ. ಇದರಲ್ಲಿ ಜಲ ಸಂರಕ್ಷಣೆಯನ್ನು ಮಾಡಲಾಗುತ್ತೆ. ನಂತರ ನಾಗಾಲ್ಯಾಂಡಲ್ಲಿ ನೋಡೋದಾದರೆ ಝಾಬೋ ಅಥವಾ ರೂಝಾ ಅನ್ನೋ ಒಂದು ಸ್ಟ್ರಕ್ಚರ್ಸ್ ಬರ್ತವೆ. ಇದರಲ್ಲಿ ಜಲ ಸಂರಕ್ಷಣೆಯನ್ನು ಮಾಡಲಾಗುತ್ತೆ. ಇಷ್ಟು ನಮಗೆ ಭಾರತದಲ್ಲಿ ತುಂಬ ಇಂಪಾರ್ಟೆಂಟ್ ಇರುವಂಥ ಜಲ ಸಂರಕ್ಷಣಾ ವಿಧಾನಗಳಾದವು. ಇವು ನಮಗೆ ಪ್ರಿಲಿಮ್ಸಲ್ಲಿ ಹೆಲ್ಪ್ ಆಗುತ್ತೆ. ನೆಕ್ಸ್ಟ್ ನಾವು ಎಕಾನಮಿಗೆ ಶಿಫ್ಟ್ ಆಗೋದಾದರೆ ಎಕನಾಮಿಕ್ ಅಫೆನ್ಸಸ್ಗಳೇನಿದ್ದಾವೆ ಅವುಗಳನ್ನು ಕಡಿಮೆ ಮಾಡಬೇಕು ಅಂತ ನಮ್ಮಲ್ಲಿ 2 ಮೇಜರ್ ಆ್ಯಕ್ಟ್ಗಳಿದ್ದಾವೆ. ಅದು ಯಾವ್ದು ಅಂದರೆ ಮೊದಲನೇದು ಪ್ರಿವೆನ್ಷನ್ ಆಫ್ ಮನಿ ಲಾಂಡ್ರಿಂಗ್ ಆ್ಯಕ್ಟ್ ಅನ್ನೋದು ಮೊದಲನೇ ಆ್ಯಕ್ಟು. ಎರಡನೆಯದು ಇತ್ತೀಚೆಗೆ ಬಂದಂಥ ಫ್ಯುಜಿಟಿವ್ ಎಕನಾಮಿಕ್ ಅಫೆಂಡರ್ಸ್ ಆ್ಯಕ್ಟು. ಈ 2 ಕಾನೂನುಗಳು ನಮಗೆ ಎಕನಾಮಿಯಲ್ಲಿ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಎಕನಾಮಿಕ್ ಅಫೆನ್ಸಸ್ನ ಕಡಿಮೆ ಮಾಡಲಿಕ್ಕೆ. ಈ ಒಂದು ಕಾನೂನುಗಳನ್ನು ಇಂಪ್ಲಿಮೆಂಟ್ ಮಾಡಲಿಕ್ಕೆ ಅಂತಲೇ ಇರುವಂಥ ಸಂಸ್ಥೆ ಬಂದು ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟು. ಇವಾಗ ಈ ಸುದ್ದಿಯಲ್ಲಿರುವಂಥ ಇನ್ಫಾರ್ಮೇಷನ್ ಏನು ಅಂದರೆ ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟು ಈ 2 ಕಾನೂನುಗಳನ್ನು ಬಳಸಿಕೊಂಡು ಇಂಟರ್ಪೋಲ್ ಹತ್ರ ಹೋಗಿದೆ. ಏನಕ್ಕೆ ಅಂತಂದರೆ ಜಾಕಿರ್ ನಾಯಕ್ ಅನ್ನುವಂಥ ಒಬ್ಬ ಎಕನಾಮಿಕ್ ಅಫೆಂಡರ್ನ ಇಂಟರ್ಪೋಲಲ್ಲಿರುವಂಥ ರೆಡ್ ನೋಟಿಸ್ ಅಂಡರಲ್ಲಿ ಹಾಕಬೇಕು ಅಂತ. ಇಷ್ಟು ನಮಗೆ ಈ ಸುದ್ದಿಯಲ್ಲಿ ತಿಳಿದು ಬರೋದು. ನಾವು ನೆನಪಿಟ್ಕೊಳ್ಬೇಕಾಗಿರೋದು ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟ್ ಮತ್ತು ಈ 2 ಕಾನೂನುಗಳು, ಅದರ ಜೊತೆಗೆ ಇಂಟರ್ಪೋಲ್ ಅನ್ನುವಂಥ ಒಂದು ಸಂಸ್ಥೆ. ನೆಕ್ಸ್ಟ್ ಈ ಆರ್ಟಿಕಲಲ್ಲಿ PM ಕಿಸಾನ್ ಅನ್ನೋ ಸ್ಕೀಮ್ ಬಗ್ಗೆ ಮಾತಾಡಿದ್ದಾರೆ. ನೆಕ್ಸ್ಟ್ ನಾವು ಟರ್ಮ್ ಫಾರ್ ದ ಡೇಗೆ ಬರೋದಾದರೆ ಇವತ್ತಿನ ಟರ್ಮ್ ಬಂದು FPI ಅಂದರೆ ಫಾರಿನ್ ಪೋರ್ಟಫೋಲಿಯೋ ಇನ್ವೆಸ್ಟ್ಮೆಂಟ್ ಅಂತ. ಇದನ್ನು ನಾವು ಕನ್ನಡದಲ್ಲಿ ವಿದೇಶಿ ಪೋರ್ಟಫೋಲಿಯೋ ಹೂಡಿಕೆ ಅಂತ ಕರಿತೀವಿ. ಇದನ್ನು ನಾವು BOPಯಲ್ಲಿ ಕ್ಯಾಪಿಟಲ್ ಅಕೌಂಟ್ ಅಂಡರಲ್ಲಿ ಹಾಕ್ಬೋದು. ನಾವು ನೆನ್ನೆ ದಿನ ಕ್ಯಾಪಿಟಲ್ ಅಕೌಂಟಲ್ಲಿ ಇನ್ವೆಸ್ಟ್ಮೆಂಟಲ್ಲಿ FDIಯನ್ನು ನೋಡಿದ್ವಿ. ಇದೇ ಇನ್ವೆಸ್ಟ್ಮೆಂಟ್ ಅಕೌಂಟಲ್ಲೇ ನಮಗೆ FPI ಮತ್ತು FIIಗಳು ಬರ್ತವೆ. ಇವತ್ತು ನಾವು FPIಯನ್ನು ನೋಡೋದಾದರೆ ಈ FPI ಅನ್ನೋ ಬಂಡವಾಳ ಅನ್ನೋದು ಹೊರಗಿನ ದೇಶಗಳಿಂದ ನಮ್ಮ ದೇಶಕ್ಕೆ ಬರುತ್ತೆ. ಅದು ಯಾವುದೇ ಕಾರಣಕ್ಕೂ ಮ್ಯಾನೇಜ್ಮೆಂಟ್ ಆಗಿರ್ಬೋದು, ಪ್ರೊಡಕ್ಷನ್ ಆಗಿರ್ಬೋದು ಇದರ ಬಗ್ಗೆ ಗಮನ ಹರಿಸೋದಿಲ್ಲ. ಆದರೆ ನಮ್ಮ ಸ್ಟಾಕ್ ಮಾರ್ಕೆಟಲ್ಲಿರುವಂಥ ಬಾಂಡ್ ಆಗಿರ್ಬೋದು, ಸ್ಟಾಕ್ ಆಗಿರ್ಬೋದು ಅವುಗಳ ಮೇಲೆ ಇವರು ಬಂಡವಾಳನ ಹೂಡ್ತಾರೆ. ಯಾಕೆಂದರೆ ಇವರ ಉದ್ದೇಶ ಬಂದು ಕ್ವಿಕ್ ಮನಿಯನ್ನು ಮಾಡಬೇಕು ಅಂತಂದರೆ ಆದಷ್ಟು ಬೇಗ ಪ್ರಾಫಿಟನ್ನು ಮಾಡಿಕೊಂಡು ಹೋಗಬೇಕು ಅನ್ನೋ ಉದ್ದೇಶದಲ್ಲಿ ಇವರು ಬರ್ತಾರೆ. ಇವರಿಗೆ ನಮ್ಮ ಬಿಸ್ನೆಸ್ ಮೇಲೆ ಯಾವುದೇ ಇಂಟ್ರೆಸ್ಟ್ ಇರೋದಿಲ್ಲ. ಆದ್ದರಿಂದ ನಾವು ಹೇಳ್ತೀವಿ FPI ಅನ್ನೋ ಇನ್ವೆಸ್ಟ್ಮೆಂಟು ನಮ್ಮ ಸ್ಟಾಕ್ ಮಾರ್ಕೆಟಲ್ಲಿ ಹೈಲಿ ಲಿಕ್ವಿಡ್ ಇರುವಂಥ ಬಾಂಡ್ಗಳು ಅಥವಾ ಸ್ಟಾಕ್ಗಳು ಏನಿರ್ತವೆ ಅವುಗಳನ್ನು ಖರೀದಿ ಮಾಡಿಕೊಂಡು ಅವುಗಳಲ್ಲಿ ಟ್ರೇಡ್ ಮಾಡುವಂಥ ಒಂದು ಇನ್ವೆಸ್ಟ್ಮೆಂಟ್ ಆಗಿದೆ ಅಂತ ನಾವು ಹೇಳ್ತೀವಿ. ಇದರ ಜೊತೆಗೆ ನಾವು FDI ಜೊತೆ ಇದನ್ನು ಕಂಪೇರ್ ಮಾಡಿದ್ದೆ ಆದರೆ FDI ಜೊತೆಗೆ ನಮಗೆ ಟೆಕ್ನಾಲಜಿ ಆಗಿರ್ಬೋದು, ಮ್ಯಾನೇಜರಿಕಲ್ ಸ್ಕಿಲ್ಗಳಾಗಿರ್ಬೋದು ಇವೆಲ್ಲ ಬರ್ತವೆ. ಆದರೆ FPI ಜೊತೆಗೆ ಕೇವಲ ಅಮೌಂಟ್ ಬರುತ್ತೆ ಅಥವಾ ಹೂಡಿಕೆ ಅನ್ನೋದು ಬರುತ್ತೆ. ಆದ್ದರಿಂದ FPI ಅನ್ನೋದು ಒಂದು ಟೆಂಪರರಿ ಹೂಡಿಕೆಯಾಗಿದೆ. FDI ಅನ್ನೋದು ಒಂದು ಲಾಂಗ್ ಟರ್ಮ್ ಹೂಡಿಕೆ ಆಗಿರುತ್ತೆ.
FDIಗೆ ಕಂಪೇರ್ ಮಾಡಿಕೊಂಡ್ರೆ FPI ಇಂದ ಲಾಭಗಳು ಕಡಿಮೆ ಇದ್ದರೂ ಕೂಡ FPI ಅನ್ನೋದು ನಮ್ಮ ಎಕಾನಮಿಗೆ ಇಂಪಾರ್ಟೆಂಟ್. ಯಾಕೆ ಅಂತಂದರೆ ಅದರಿಂದಾಗಿ ನಮ್ಮ BOPಗೆ ಸಾಕಷ್ಟು ಫಾರೆಕ್ಸ್ ಹರಿದು ಬರುತ್ತೆ. ಆದ್ದರಿಂದ ಇಷ್ಟು ನಮಗೆ FPI ವಿಷಯದಲ್ಲಿ ತಿಳಿದಿರಬೇಕಾಗಿರೋದು. FPI ಅಂತಂದರೆ ರಿಪೀಟ್ ಮಾಡೋದಾದರೆ ಇದು ಮ್ಯಾನೇಜ್ಮೆಂಟ್ ಅಥವಾ ಪ್ರೊಡಕ್ಷನ್ಗೆ ಬೇಕಾಗಿರುವಂಥ ಇನ್ವೆಸ್ಟ್ಮೆಂಟ್ ಅಲ್ಲ. ಇದು ಹೈಲಿ ಲಿಕ್ವಿಡ್ ಅಸೆಟ್ಗಳೇನಿದ್ದಾವೆ ನಮ್ಮ ಎಕಾನಮಿಯಲ್ಲಿ, ಸ್ಟಾಕ್, ಬಾಂಡ್ ಈ ರೀತಿಯಾದಂಥ ಅಸೆಟ್ಗಳನ್ನು ಯೂಸ್ ಮಾಡಿಕೊಂಡು ಕ್ವಿಕ್ ಮನಿಯನ್ನು ಮಾಡಲಿಕ್ಕೆ ಅಂತ ಬಂದಿರುವಂಥ ವಿದೇಶಿ ಬಂಡವಾಳ ಆಗಿದೆ ಅಂತ ನಾವು ನೆನ್ಪಿಟ್ಕೊಂಡ್ರೆ ಸಾಕು. ನೆಕ್ಸ್ಟ್ ನಾವು ನಿನ್ನೆ ಕೊಟ್ಟಂಥ ಕ್ವೆಶನ್ಗೆ ಬರೋದಾದರೆ ಇದು ಕೋರ್ ಬ್ಯಾಂಕಿಂಗ್ ಸೊಲ್ಯೂಷನ್ಸ್ ಅಂದ್ರೇನು ಅನ್ನೋದ್ರ ಬಗ್ಗೆ ಈ ಕ್ವೆಶನ್ ಇದೆ. ಕೋರ್ ಬ್ಯಾಂಕಿಂಗ್ ಸೊಲ್ಯೂಷನ್ ಅಂದರೆ ಒಂದು ನೆಟ್ವರ್ಕು. ಆ ನೆಟ್ವರ್ಕ್ ನಮಗೆ ಯಾವ ರೀತಿ ಅಡ್ವಾಂಟೇಜ್ ಮಾಡುತ್ತೆ ಅಂದರೆ, ಯಾವುದೋ ಒಂದು ಬ್ರ್ಯಾಂಚಲ್ಲಿ ಒಬ್ಬ ಕನ್ಸ್ಯೂಮರು ಅಕೌಂಟನ್ನು ತೆಗೆದಿರ್ತಾರೆ. ಆ ಕನ್ಸ್ಯೂಮರು ಬೇರೆ ಕಡೆಯಿಂದನೂ ಆ ಒಂದು ಅಕೌಂಟನ್ನು ಆಕ್ಸೆಸ್ ಮಾಡಲಿಕ್ಕೆ ಅಥವಾ ಆಪರೇಟ್ ಮಾಡಲಿಕ್ಕೆ ಹೆಲ್ಪ್ ಮಾಡೋದು ನಮಗೆ ಈ ನೆಟ್ವರ್ಕು. ಇದು ಮೊದಲನೇ ಸ್ಟೇಟ್ಮೆಂಟ್ ಕೂಡ ಆಗಿದೆ, ಆದ್ದರಿಂದ ಈ ಸ್ಟೇಟ್ಮೆಂಟ್ ರೈಟು. ಎರಡನೇ ಸ್ಟೇಟ್ಮೆಂಟಲ್ಲಿ ಇದು RBIದು ಕಂಟ್ರೋಲ್ ಏನಿದೆ ಬ್ಯಾಂಕ್ ಮೇಲೆ ಅದು ಜಾಸ್ತಿ ಮಾಡುತ್ತೆ ಆ ಕಂಟ್ರೋಲ್ನ ಅಂತ ಇದೆ, ಆದ್ದರಿಂದ ಇದು ತಪ್ಪು. ಇದಕ್ಕೂ RBI ಕಂಟ್ರೋಲ್ಗೂ ಯಾವುದೇ ಸಂಬಂಧ ಇಲ್ಲ. ಅದಾದ ನಂತರ ಮೂರನೇ ಸ್ಟೇಟ್ಮೆಂಟ್ ಕೂಡ ಇದೇ ರೀತಿ ಬೇಕಾಗಿದೆ. ಅದೇನೆಂದರೆ ಇದು NPAನ ಕಡಿಮೆ ಮಾಡಲಿಕ್ಕೆ ಹೆಲ್ಪ್ ಮಾಡುತ್ತೆ ಹಾಗೆ ಹೀಗೆ ಅಂತಿದೆ, ಆದ್ದರಿಂದ ಈ ಸ್ಟೇಟ್ಮೆಂಟ್ ಕೂಡ ತಪ್ಪು. ಆದ್ದರಿಂದ ನಮಗೆ ಆನ್ಸರ್ ಬಂದು ಒನ್ ಓನ್ಲಿ ಆಗುತ್ತೆ. ನೆಕ್ಸ್ಟ್ ನಾವು ಇವತ್ತಿನ ಕ್ವೆಶನ್ಗೆ ಬರೋದಾದರೆ, ನಾವು ನಿನ್ನೆ ಮೊನ್ನೆ ದಿನ ಆ್ಯಂಟಿ ಡಿಫೆಕ್ಷನ್ ಬಗ್ಗೆ ಮಾತಾಡಿದ್ವಿ, ಸಾಕಷ್ಟು ಶೆಡ್ಯೂಲ್ಸ್ ಬಗ್ಗೆನೂ ಮಾತಾಡಿದ್ವಿ. ಇದೇ ಹಿನ್ನೆಲೆಯಲ್ಲಿ ನಮ್ಮ UPSCಯಲ್ಲಿ ಇತ್ತೀಚಿನ ವರ್ಷಗಳಲ್ಲಿ ಶೆಡ್ಯೂಲ್ಸ್ ಬಗ್ಗೆ ಪ್ರತಿ ವರ್ಷ ಒಂದು ಕ್ವೆಶನನ್ನು ಕೇಳಲಾಗಿದೆ. ಆದ್ದರಿಂದ ಇವತ್ತು ನಾವು ಯಾವ್ಯಾವ ಕ್ವೆಶನನ್ನು ಇದುವರೆಗೂ ಇತ್ತೀಚಿನ ವರ್ಷಗಳಲ್ಲಿ ಕೇಳಲಾಗಿದೆ ಶೆಡ್ಯೂಲ್ ಮೇಲೆ ಅನ್ನೋದನ್ನು ನೋಡ್ತೀವಿ. ಮೊದಲನೆಯದಾಗಿ ಇವತ್ತು ಆ್ಯಂಟಿ ಡಿಫೆಕ್ಷನು ಯಾವ ಶೆಡ್ಯೂಲಲ್ಲಿ ಬರುತ್ತೆ ಅಂತ ಈ ಕ್ವೆಶನಲ್ಲಿ ಕೇಳಿದೆ. ಇದು 2014ನೇ ಪ್ರಿಲಿಮ್ಸಲ್ಲಿ ಕೇಳಿದಂಥ ಕ್ವೆಶನ್. ನೆಕ್ಸ್ಟ್ ಈ ಕ್ವೆಶನ್ನು 2018ನೇ ಪ್ರಿಲಿಮ್ಸಲ್ಲಿ ಕೇಳಿದ್ದು 9th ಶೆಡ್ಯೂಲ್ ಬಗ್ಗೆ ಇದೆ. ನೆಕ್ಸ್ಟ್ ಈ ಕ್ವೆಶನ್ನು 2019ನೇ ಪ್ರಿಲಿಮ್ಸ್ ಅಂದರೆ ಇತ್ತೀಚೆಗೆ ನಡೆದಂಥ ಪ್ರಿಲಿಮ್ಸಲ್ಲಿ ಕೇಳಲಾಗಿದೆ. ಇದು ಯಾವುದ್ರ ಬಗ್ಗೆ ಇದೆ ಅಂದರೆ, ಟ್ರೈಬಲ್ ಲ್ಯಾಂಡು ಪ್ರೈವೇಟ್ ಪಾರ್ಟೀಸ್ಗೆ ಟ್ರಾನ್ಸ್ಫರ್ ಆಗಿದ್ದೆ ಆದರೆ ಅದನ್ನು ಯಾವ ಶೆಡ್ಯೂಲಲ್ಲಿ ನಾವು ನಲ್ ಅಂಡ್ ವಾಯ್ಡ್ ಅಂತ ಡಿಕ್ಲೇರ್ ಮಾಡ್ತೀವಿ ಅಂತ ಇದೆ. ಅದಾದ ನಂತರ ಈ ಕ್ವೆಶನ್ ಕೂಡ 2019ನೇ ಪ್ರಿಲಿಮ್ಸಲ್ಲಿ ಕೇಳಿದ್ದು 9th ಶೆಡ್ಯೂಲ್ ಬಗ್ಗೆ ಇದೆ. ಈ ಎಲ್ಲ ಕ್ವೆಶನ್ಸ್ಗೆ ಆನ್ಸರ್ ನೀವು ಕಮೆಂಟ್ ಸೆಕ್ಷನಲ್ಲಿ ಪೋಸ್ಟ್ ಮಾಡ್ಬೋದು. ಇಲ್ಲಿಗೆ ನಮ್ಮ ಇವತ್ತಿನ ಸುದ್ದಿ ವಿಶ್ಲೇಷಣೆ ಮುಗಿದು. ಥ್ಯಾಂಕ್ ಯು ಫಾರ್ ವಾಚಿಂಗ್.